ರಾಜ್ಯದ ಆರ್ಥಿಕ ವ್ಯವಸ್ಥೆ ದಿವಾಳಿ ತಲುಪುತ್ತಿರುವ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ ಅವಿವೇಕಿ ಪ್ರದರ್ಶನ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಎನ್ಡಿಎ ಮೈತ್ರಿಕೂಟದ ಹೋರಾಟಕ್ಕೆ ಎನ್ಡಿಎ ಮೈತ್ರಿಕೂಟದ ಹೋರಾಟಕ್ಕೆ ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ನೋಡಿ, ಈ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಚುನಾವಣೆಯ ಸಂದರ್ಭ ಹೊರತುಪಡಿಸಿ ಅವ್ರ ಗಮನದಲ್ಲಿ ಇಟ್ಕೊಂಡಿದ್ರು ಚುನಾವಣೆ ಗಂಟ ಯಾವುದೇ ಬೆಲೆ ಏರಿಕೆ ಮಾಡಬಾರ್ದು ಅಂತೇಳಿ. ಈಗ ಜನಗಳ ಮೇಲೆ ಜಿದ್ದಿನ ರಾಜಕಾರಣ ಮಾಡಿ ಹೊರಟಿದ್ದಾರೆ. ಉದಾಹರಣೆಗೆ ತಗೊಳ್ಳಿ, ಕೇಂದ್ರದಲ್ಲಿ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಸಂಬಂಧಪಟ್ಟಂತೆ ರೈತರಿಗಾಗಿ ಕೊಡ್ತಾ ಇದ್ದಂಥ ಕಿಸಾನ್ ಸನ್ಮಾನ್ ಯೋಜನೆ 4,000 ರೂಪಾಯಿ ತಡೆ ಹಿಡಿದ್ರು. 8 ತಿಂಗಳಿಂದ ರೈತರಿಗೆ ಹಾಲಿನ ಪ್ರೋತ್ಸಾಹಧನ ಕೊಡ್ತಾ ಇಲ್ಲ. ಇದ್ರ ಜೊತೆಗೆ ಇವರು ಪಕ್ಕದ ರಾಜ್ಯಗಳಿಗೆ ಕಂಪೇರ್ ಮಾಡ್ತಾರೆ. ಈ ದುರಂತ ಏನಂದ್ರೆ, ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಪೆಟ್ರೋಲ್ ಮೇಲೆ 10 ರೂಪಾಯಿ, ಡೀಸೆಲ್ ಮೇಲೆ 5 ರೂಪಾಯಿ ಇಳಿಕೆ ಮಾಡಿದ್ರು. ಇದನ್ನ ಏರಿಸ್ಬಿಟ್ಟು ಪಕ್ಕದ ರಾಜ್ಯಕ್ಕೆ ಕಂಪೇರ್ ಮಾಡ್ತಕ್ಕಂಥ ಈ ರಾಜ್ಯದ ಆರ್ಥಿಕ ವ್ಯವಸ್ಥೆ ಬೊಕ್ಕಸವನ್ನು ಖಾಲಿ ಮಾಡ್ತಕ್ಕಂಥ ಈ ದುಷ್ಟ ಸರ್ಕಾರ ಜನಗಳು ಶಾಪಿಸ್ತಾ ಇದ್ದಾರೆ. ಒಂದು ಉದಾಹರಣೆಗೆ, ಇಲ್ಲಿ ಹಾಲಿನ ದರ ಜಾಸ್ತಿ ಮಾಡಿದ್ರು, ಮುದ್ರಾಂಕ ದರ ಜಾಸ್ತಿ ಮಾಡಿದ್ರು, ಜೊತೆಗೆ ಈ ವಿದ್ಯುತ್ ದರನ ಕಮ್ಮಿಲಿ ಕೊಡ್ತಾ ಇದೀವಿ ಅಂತೇಳಿ ಪಕ್ಕದ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ಪಕ್ಕದಲ್ಲಿ 2,500 ರೂಪಾಯಿ ಇದೆ, ಇಲ್ಲಿ 700 ರೂಪಾಯಿ ಇದೆ. ಈಗ ಮಹಾರಾಷ್ಟ್ರದಲ್ಲಿ ರಾಯಲ್ ಚಾಲೆಂಜ್ ಅಂತಕ್ಕಂತಹ ಏನು ಅಬಕಾರಿ ಈ ಡ್ರಿಂಕ್ಸ್ ಇದೆ, ಆ ಡ್ರಿಂಕ್ಸು ಅಲ್ಲಿ 160ಕ್ಕೆ ಸಿಗುತ್ತೆ, ಇಲ್ಲಿ 360 ರೂಪಾಯಿ ಇದೆ. ಬಾಕಿದನ್ನು ಅವ್ರು ಕಂಪೇರ್ ಮಾಡಬೇಕು. ಈ ಆರ್ಥಿಕ ವ್ಯವಸ್ಥೆನೇ ಗೊತ್ತಿಲ್ಲದೆ ಇರತಕ್ಕಂಥ ಸಿದ್ದರಾಮಣ್ಣ ಅವರು ನಾಚಿಕೆಗೇಡು 14 ಬಾರಿ ನಾನು ಬಜೆಟ್ ಮಂಡನೆ ಮಾಡಿದ್ದೀನಿ ಅಂತ ಹೇಳ್ತಾರೆ. ರಾಜ್ಯದ ಆರ್ಥಿಕ ವ್ಯವಸ್ಥೆ ದಿವಾಳಿಗೆ ತನಕ ತಗೊಂಡೋಗಿ ರಾಜ್ಯದ ಜನತೆಗೆ ಕೈನಲ್ಲಿ ಚಿಪ್ಪು ಚೆಂಬು ಕೊಡ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ. ಜನಗಳ ಮೇಲೆ ಹೊರೆ ಹಾಕತಕ್ಕಂಥದ್ದನ್ನ ಸಿದ್ದರಾಮಯ್ಯ ಸರ್ಕಾರ ಬಿಡಬೇಕು. ಜನಗಳಿಗೆ ಉಪಯೋಗವಾಗಂತಹ ಕೆಲಸಗಳಿಗೆ ಕೈ ಹಾಕಬೇಕು. ಯಾವುದೇ ಇಲ್ಲಿ ಗಂಟೆ ಯಾವುದೇ ಒಂದು ಗುದ್ದಲಿ ಪೂಜೆ ನಡೆದಿಲ್ಲ, ಯಾವುದೇ ಅಭಿವೃದ್ಧಿ ಕೆಲಸಗಳಿಗೆ ಶಿಲಾನ್ಯಾಸ ನಡೆದಿಲ್ಲ. ಈ ಜಿದ್ದಿನ ರಾಜಕಾರಣದಲ್ಲಿ ಬರೀ ಲೂಟಿ ಆಗ್ತಾ ಇದೆ. ಗೃಹ ಮಂತ್ರಿಗಳು ಇದ್ದಾರೋ ಇಲ್ವೋ ಗೊತ್ತಿಲ್ಲ. ರಾಜ್ಯ ಸರ್ಕಾರ ಟೋಟಲ್ ಆಗಿ ಹೇಳಬೇಕು ಅಂದರೆ ಯಾವುದೇ ರೀತಿ ಸರ್ಕಾರ ಇದೆ ಅನ್ನತಕ್ಕಂಥದ್ದು ಭ್ರಮನಿರಸ ಆಗಿದೆ. ಮುಖ್ಯಮಂತ್ರಿಗಳು ಎಚ್ಚೆತ್ಕೋಬೇಕು. ಬಡ ಜನತೆಗೆ ಸೂಕ್ತವಾದಂತಹ ಕೆಲಸಗಳನ್ನ ನಿರ್ವಹಣೆ ಮಾಡಬೇಕಂತೇಳಿ ಒತ್ತಾಯಿಸ್ತೀವಿ. ಪೆಟ್ರೋಲ್ ಡೀಸೆಲ್ ದರ ಇಳಿಸಬೇಕಂತೇಳಿ ಒತ್ತಾಯಿಸ್ತೀವಿ. ನಮ್ಮ ಮಧ್ಯಮ ವರ್ಗದ ಜನರಿಗೆ ತುಂಬಾ ಕಷ್ಟ ಆಗಿದೆ. ಯಾಕಂತಾದ್ರೆ ನಮ್ಮ ಗಂಡು ಮಕ್ಕಳಲ್ಲಿ ಕಿತ್ತಿ ನಮಗೆ ಹೆಣ್ಮಕ್ಳುಗಳು ಕೊಡ್ತಾ ಇದ್ದಾರೆ. ಆ ಗೃಹಲಕ್ಷ್ಮಿ ಯೋಜನೆ ನಮಗೆ ಬೇಡ. ನಮಗೆ ಬಸ್ಸು ಫ್ರೀ ಇರೋದಲ್ಲೇ ಏನೂ ಬೇಡ. ನಮಗೆ ತರಕಾರಿ ಬೆಲೆನೂ ಕಡಿಮೆ ಮಾಡಬೇಕು. ಟೊಮೊಟೊ ರೇಟ್ ಆಗಿರ್ಬೋದು. ಈಗೆಲ್ಲ ನಿಮಗೆಲ್ಲ ಗಂಡಸರುಗಳಿಗಂತೂ ತುಂಬಾ ಕಷ್ಟ ಆಗುತ್ತೆ. ಹೆಣ್ಮಕ್ಳುಗಳಿಂದ ಏನು ಇಲ್ದಲೇ ಅಡುಗೆ ಮಾಡೋಕ್ಕೆ ಆಯ್ತಾ ಇಲ್ಲ. ತಿನ್ನೋದೇ ಕಷ್ಟ ಆಗ್ಬಿಟ್ಟಿದೆ ಇವತ್ತಿನ ದಿವಸದಲ್ಲಿ. ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ ಈ ಪ್ರತಿಭಟನೆ ಕರೆ ಕೊಟ್ಟಿದೆ. ಮೊನ್ನೆ ತಾನೇ ತೈಲ ಬೆಲೆ ಏರಿಕೆ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ವಿ. ಮತ್ತು ಇವತ್ತೇನೆಂದರೆ ತೈಲ ಬೆಲೆ ಏರಿಕೆ ಮತ್ತು ಜನಸಾಮಾನ್ಯರಿಗೆ ತುಟಿಯಾಗಿರುವಂಥ ಬೆಲೆಗಳು ಮತ್ತು ಕಾನೂನು ಸುವ್ಯವಸ್ಥೆಗಳು ಸರಿಯಾಗಿಲ್ಲದಿರೋ ಕಾರಣ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ಹಾಗೆ ರಾಮನಗರ ಹೆಡ್ ಕ್ವಾರ್ಟರ್ ಕೂಡ ನಡೀತಾ ಇದೆ. ಇವತ್ತು ನಾವು ಒಂದು ಏನು ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡ್ತಿದ್ದೀವಿ. ರಾಜ್ಯ ಸರ್ಕಾರಕ್ಕೆ ಒಂದು ಚುರುಕು ಮುಟ್ಟಿಸುವಂಥ ಕೆಲಸಗಳನ್ನ ಮಾಡ್ತಾಯಿದ್ವಿ. ಎಲ್ಲ ಬೆಲೆ ಏರಿಕೆಗಳು ಏನು ದಿನನಿತ್ಯ ಬಳಸುವಂಥ ಪದಾರ್ಥಗಳ ಬೆಲೆ ಏರಿಕೆಗಳು, ಪೆಟ್ರೋಲ್ ಡೀಸೆಲ್ ಆಗಲಿ, ಎಲ್ಲ ಜನಸಾಮಾನ್ಯರು ಎಲ್ಲ ಜನಾಂಗನೂ ಬೆಳೆಸುವಂಥದ್ದು ಒಂದು ಪ್ರಾಡಕ್ಟ್ ಆಗಿರುತ್ತೆ. ಆದರೆ ನಾವು ಮುಂದುವರಿಸ್ತೀವಿ. ನಾವು ಪ್ರತಿಭಟನೆ ಇನ್ನೂ ಮುಂದುವರಿಸ್ತೀವಿ. ಇನ್ನೂ ಬೃಹದಾಕಾರ ಪ್ರತಿಭಟನೆ ನಾವು ಪ್ಲ್ಯಾನ್ ಮಾಡಿದ್ವಿ. ಇನ್ನೂ ದೊಡ್ಡದಾಗಿ ಮಾಡ್ತೀವಿ. ವಿಧಾನಸೌಧ ಚಲೋ ಕೂಡ ಮಾಡುವಂಥದ್ದು ನಾವು ಕಾರ್ಯಗತ ಮಾಡುವಂಥ ಕೆಲಸಗಳು ಮಾಡ್ತಾಯಿದ್ದೀವಿ.